ಓಂ ತದೇತತ್ಸಹಸ್ರಂ ತತ್ಸರ್ವಂ ತಸ್ಯಮೇನ್ನಂ ಮಿತ್ರಂ ದಕ್ಷಿಣಂ ಸಜಿತಿ ಪ್ರಾಣಃ ಪರೋಕ್ಷಪ್ರಿಯ ಇವ ಹಿ ದೇವಾಃ ಪರೋಕ್ಷಪ್ರಿಯ ಇವ ಹಿ ದೇವಾಃ. ಓಂ ಅಸಂಖ್ಯೇಯಾಯ ನಮಃ. ಓಂ ಇತ್ಥಾಸೃಜಾನ ಅನಪಕೃತರ್ಥಂ ದಿವೇ ದಿವೇ ವ್ಯೂಷುರಪ್ರಮುಷ್ಯಂ ಯವೋಜಿಷ್ಠ ಇಂದ್ರ ತಂಸು ನೋದಾಮದಃ. ಶ್ರೀ ಗುರುಭ್ಯೋ ನಮಃ. ಮಹಾಭಾರತದ ಅನುಶಾಸನ ಪರ್ವದ ವಿಷ್ಣು ಸಹಸ್ರನಾಮ ಸ್ತೋತ್ರದಲ್ಲಿ ಬರುವಂತಹ ಅಸಂಖ್ಯೇಯ ಅನ್ನುವ ನಾಮ 253ನೇ ನಾಮ ಅದು. ಅದರ ಕುರಿತಾಗಿ ನಾವು ಈಗಾಗಲೇ 2 ದಿವಸದಿಂದ ನೋಡ್ತಾ ಇದ್ದೇವೆ. ಮೂಲ ಋಗ್ವೇದದ ಮಂತ್ರಕ್ಕೆ ಏನು ಅರ್ಥ ಅನ್ನೋದನ್ನ ನೋಡಿದ್ದೀವಿ. ಸಂಪಾದಿತವಾದ ಬೃಹತಿ ಮಂತ್ರಕ್ಕೆ ರಘುನಾಥ ಸ್ವಾಮಿಗಳು ಹೇಳಿರುವಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ಅದಾದ ಬಳಿಕ ನಾನು ನನ್ನ ಮನಸ್ಸಿನಲ್ಲಿ ಮಾಡಿಕೊಂಡಂತಹ ಅರ್ಥವನ್ನು ಕೂಡ ನೋಡಿದ್ದೇವೆ. ಮತ್ತೆ ಅಸಂಖ್ಯೇಯ ಅನ್ನುವ ನಾಮಕ್ಕೂ ಬೃಹತಿ ಮಂತ್ರಕ್ಕೂ ಇರುವ ಸಂಬಂಧವನ್ನು ಕೂಡ ನೋಡಿದ್ದೇವೆ. ಅಸಂಖ್ಯೇಯ ಅನ್ನುವ ನಾಮಕ್ಕೆ ಬೃಹತಿ ಮಂತ್ರದಲ್ಲಿರುವ ಅಪ್ರಮೃಷ್ಯ ಅನ್ನುವ ಶಬ್ದಕ್ಕೆ ಸಂಬಂಧ ಇದೆ. ಅದು ಮೊದಲನೇದ್ದು, ಮಣಿಸಲಾಗದವನು ಅಂತ ಅದರ ಅರ್ಥ. ಮುಂದೆ 2ನೇ ಮತ್ತು 3ನೇ ಸಂಬಂಧಗಳನ್ನು ಕೂಡ ನಾವು ಅದಕ್ಕೆ ತಿಳಿದುಕೊಂಡಿದ್ವಿ. ಇತರ ಎಲ್ಲರ ಆನಂದವನ್ನು ಮೀರಿಸಿ ಇರುವಂತಹ ದೊಡ್ಡ ಆನಂದ ಅದು ಅಸಂಖ್ಯೇಯ ಅನ್ನೋ ಶಬ್ದಕ್ಕೆ ಸಿಗ್ತದೆ. ವಸ್ತುತಃ ಅಸಂಖ್ಯೇಯ ಅನ್ನೋ ಶಬ್ದಕ್ಕೆ ಎಲ್ಲವನ್ನೂ ಮೀರಿಸಬಲ್ಲಂಥ, ಉಳಿದೆಲ್ಲರ ಆನಂದವನ್ನು ಮೀರಿಸಬಲ್ಲಂಥ ಆನಂದ ಅಂತ ಅರ್ಥ ಇಲ್ಲ. ಆದರೆ ಭಗವಂತ ಎಲ್ಲ ದೃಷ್ಟಿಯಿಂದಲೂ, ಭಗವಂತನ ಎಲ್ಲ ಗುಣಗಳು ಎಲ್ಲರನ್ನೂ ಮೀರಿಸಿದಂಥ ಆನಂದಗಳೇ, ಎಲ್ಲವನ್ನೂ ಮೀರಿಸಿದಂಥ ಗುಣಗಳೇ. ಆನಂದವು ಎಲ್ಲವನ್ನೂ ಮೀರಿಸಿದ್ದು. ಈ ಮಂತ್ರದಲ್ಲಿ ಓಜಿಷ್ಠ ಮದಃ ಅಂತ ಆನಂದದ ಬಗ್ಗೆನೇ ಇದೆ. ಅದು 2ನೇ ಸಂಬಂಧ. 3ನೇ ಸಂಬಂಧ ಅಕಾರವಾಚ್ಯನಾದ ಭಗವಂತನ ಸಂಖ್ಯಾ ಅಂದರೆ ತತ್ವವಿಜ್ಞಾನ. ಅದರಿಂದ ಪ್ರಾಪ್ಯನಾದವನು ಈ ಭಗವಂತ. ಹೀಗವನು ಅಸಂಖ್ಯೇಯ ಅನ್ನೋದನ್ನು ಕೂಡ ನೋಡಿದ್ದೀವಿ. ಒಟ್ಟು 3 ಸಂಬಂಧಗಳನ್ನು ನೋಡಿದ್ದೀವಿ. ಅದಕ್ಕೆ ಏನು ಅರ್ಥ ಅಂತ ಅನ್ನೋದನ್ನು ನೋಡಿದ್ದೀವಿ. ಇನ್ನು ಅದರ ಭಾವಾರ್ಥವನ್ನು ನಾವು ನೋಡಬೇಕು. ಹೆಚ್ಚು ಕಡಿಮೆ ಭಾವಾರ್ಥವನ್ನು ನೋಡಿ ಆಗಿದೆ. ಮಂತ್ರಕ್ಕೆ ಅನೇಕ ರೀತಿಯಾದ ಅರ್ಥಗಳಿರುವುದನ್ನು ಕೂಡ ನಾವು ಗಮನಿಸಿದ್ದೀವಿ ಈಗಾಗಲೇ. ಭಾವಾರ್ಥವನ್ನು ಸಂಗ್ರಹ ರೂಪದಿಂದ ನೋಡುವುದಷ್ಟೇ ಈಗ ನಮಗೆ ಉಳಿದಿರುವಂತಹ ಒಂದು ಕರ್ತವ್ಯ. ಭಗವಂತ ಹೀಗೆ ಎಲ್ಲ ದೇವತೆಗಳನ್ನು ಸೃಷ್ಟಿಸಿದ್ದಾನೆ. ಚತುರ್ಮುಖ ಬ್ರಹ್ಮ, ಅವನ ಪತ್ನಿ, ಹೀಗೆ ಉಳಿದ ಎಲ್ಲ ದೇವತೆಗಳು ಕೂಡ ಸಪತ್ನೀಕರಾಗಿ ಅವನಿಂದ ಸೃಷ್ಟಿಸಲ್ಪಟ್ಟಿದ್ದಾರೆ. ಹೀಗೆ ಭಗವಂತನಿಂದ ಸೃಷ್ಟಿಗೆ ಬಂದಂತಹ ಎಲ್ಲ ದೇವತೆಗಳು ಕೂಡ ಆಪಹ ಅಂತ ಕರೆಸ್ಕೊಂಡಿದ್ದಾರೆ. ಐತರೇಯ ಉಪನಿಷತ್ತಿನ ಭಾಷ್ಯದಲ್ಲಿ ಅದು ಬಂದಿದೆ. ತಮ್ಮ ತಮ್ಮ ಸಾಧನೆ ಮುಗಿಸಿ ಮತ್ತೆಂದೂ ಸಂಸಾರಕ್ಕೆ ಮರಳಿ ಬರದಂತೆ ಅವರು ಸೃಷ್ಟಿ ಮುಗಿದು ಪ್ರಳಯ ಬಂದು ಹೊರಟು ಹೋಗ್ತಾರೆ. ಒಂದು ಸೃಷ್ಟಿಕಾಲ ಮುಗಿದು ಪ್ರಳಯ ಕಾಲ ಬರುವಾಗ ಎಲ್ಲ ಸಾಧಕರು ಹೋಗ್ತಾರೆ. ದೇವತೆಗಳು, ಋಷಿಗಳು, ಪಿತೃಗಳು, ಚಕ್ರವರ್ತಿಗಳು, ಮನುಷ್ಯರು, ಹೀಗೆಲ್ಲರೂ ಕೂಡ. ದೇವತೆಗಳು ಕೂಡ ಹೋಗ್ತಾರೆ. ಯಾವ್ಯಾವ ದೇವತೆ ಭಗವಂತನ ಯಾವ
ಅಂಗದಿಂದ ಹುಟ್ಟಿದ್ನೋ ಅಲ್ಲೇ ಹೋಗಿ ಸೇರ್ತಾನೆ. ಅಂತೂ ಪ್ರತಿಯೊಬ್ಬರು ಭಗವಂತನನ್ನು ತಲುಪ್ತಾರೆ. ಭಗವಂತನ ಆ ಸ್ವರೂಪ ಸ್ಥಾನ ಯಾವ ಶತ್ರುವಿಗೂ ಮಣಿಯದಂಥದ್ದು, ಪ್ರಾಕೃತ ವಿಕಾರಗಳಿಗೆ ಈಡಾಗದಂಥದ್ದು ಅಂತಲೂ ನಾವು ಅದಕ್ಕೆ ಅರ್ಥ ಇಟ್ಕೋಬಹುದು. ಪರಮೇಶ್ವರನೇ ಅಂಥ ಮುಕ್ತಿಯನ್ನು ನನಗೂ ನೀನು ಕೊಡೋದು. ಅಥವಾ ನಿನ್ನ ಆನಂದ ಏನಿದೆ, ಇತರರ ಎಲ್ಲರ ಆನಂದವನ್ನು ಮೀರಿ ನಿಂತಿರುವಂಥ ಆನಂದ, ಆ ಆನಂದವನ್ನು ನನಗೆ ಕೊಡು. ಅಂಥ ಆನಂದವನ್ನು ನಾನು ಪಡೆದು ಸಕಲ ಸಾಂಸಾರಿಕ ದುಃಖಗಳನ್ನು ಕೂಡ ಮೆಟ್ಟಿ ನಿಂತು ಮುಕ್ತಿಯಲ್ಲಿ ಇರುತ್ತೇನೆ. ಈ ಭಾವಾರ್ಥವನ್ನು ಬರೆಯುವಾಗ ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮದ ನಾಮಕ್ಕೂ ಒಂದು ರೀತಿಯಾದ ಸಂಬಂಧ ಮಾತ್ರ ನನ್ನ ಮನಸ್ಸಿನಲ್ಲಿತ್ತು. ಆದರೆ ಅದನ್ನು ಹೆಚ್ಚು ಹೆಚ್ಚು ಮನನ ಮಾಡಿದಾಗ ಒಟ್ಟು 3 ರೀತಿಯಾದ ಸಂಬಂಧಗಳು ನಾಮಕ್ಕೂ ಬೃಹತಿ ಮಂತ್ರಕ್ಕೂ ನನಗೆ ಹೊಳೆದವು. ಆದ್ದರಿಂದ ಭಾವಾರ್ಥವನ್ನು ಬರೆದಿಡುವಾಗ ಎಲ್ಲ ಅರ್ಥಗಳು ಕೂಡ ಅದರಲ್ಲಿ ಸೇರಿಕೊಂಡಿಲ್ಲ. ಆದರೆ ಮತ್ತೆ ವಿಶ್ಲೇಷಣೆ ಮಾಡುವಾಗ 3 ಅರ್ಥಗಳು ಬಂದಿವೆ. ವಸ್ತುತಃ ಭಾವಾರ್ಥವನ್ನೇ ಹೀಗೆ ನಾವು ಹಿಗ್ಗಿಸಬೇಕಾಯಿತು. ನೀನು ಯಾರಿಗೂ ಮಣಿಯದವನು, ನಿನ್ನ ಸ್ವರೂಪ ಯಾರಿಗೂ ಮಣಿಯದ್ದು, ಇದು ಒಂದರ್ಥ. ನಿನ್ನ ಆನಂದ ಉಳಿದ ಎಲ್ಲರ ಆನಂದವನ್ನು ಮೀರಿ ನಿಂತಹ ಆನಂದ ಅದು. ಮತ್ತೆ ನೀನು ಈ ಸಂಖ್ಯಾ ಅಂದರೆ ತತ್ವವಿಜ್ಞಾನಕ್ಕೆ ದೊರೆಯುವಂಥವನು. ತತ್ವವಿಜ್ಞಾನದ ಮೂಲಕ ಅಧಿಕಾಂತ ನಿನ್ನನ್ನು ತಿಳಿದ್ರೆ ತಿಳಿದಂತೆ. ಸರ್ವೋತ್ಕರ್ಷೇ ದೇವದೇವಸ್ಯ ವಿಷ್ಣು ಮಹಾತಾತ್ಪರ್ಯಂ ನೈವತ್ತ ಅನ್ಯತ್ರ ಸತ್ಯಂ. ಎಲ್ಲ ಶಾಸ್ತ್ರಗಳಿಗೂ ಪ್ರಧಾನವಾದ ತಾತ್ಪರ್ಯ ಏನು ಅಂದರೆ ದೇವದೇವನಾದ ವಿಷ್ಣುವಿನ ಸರ್ವೋತ್ಕರ್ಷವನ್ನು ತಿಳ್ಕೊಳ್ಳುವುದೇ ದೊಡ್ಡ ತಾತ್ಪರ್ಯ. ತತ್ವವಿಜ್ಞಾನದ ಗುರಿಯೂ ಕೂಡ ಅದೇ. ಹೀಗೆ ಸಂಖ್ಯಾ ಅಂದರೆ ತತ್ವವಿಜ್ಞಾನ, ಅಂದರೆ ಭಗವಂತ ಅಧಿಕ. ಹಾಗೆ ಭಗವಂತನನ್ನು ತಿಳ್ಕೊಂಡ್ರೆ ಅವನೇ ಅಸಂಖ್ಯೇಯ. ನಿನ್ನ ಅಸಂಖ್ಯೇಯವಾದ ಆನಂದವನ್ನು ನನಗೂ ಒಂದು ಸ್ವಲ್ಪ ಕೊಡು, ಅಂದರೆ ಆ ಆನಂದವನ್ನು ನಾನು ಒಂದು ಸ್ವಲ್ಪ ತಿಳಿದು ನೋಡ್ತೇನೆ. ನಿನ್ನ ಆನಂದವನ್ನು ನಾನು ತಿಳಿದ್ರೆ ನನಗೂ ಅಂಥ ಒಂದು ಆನಂದ, ಅಷ್ಟು ದೊಡ್ಡ ಆನಂದ ಅಲ್ಲದೆ ಹೋದರೂ ಸಣ್ಣ ಆನಂದವಾದರೂ ನನಗೆ ಬಂದಿತ್ತು ಅಂತ ಅದರ ತಾತ್ಪರ್ಯ ಆಗ್ತದೆ. ನಮ್ಮ ಗುರುಗಳು ಸಗ್ರಿ ರಾಘವೇಂದ್ರಾಚಾರ್ಯರು ಸಂಪಾದಿಸಿದಂಥ ವಿಷ್ಣು ಸಹಸ್ರನಾಮದ ವ್ಯಾಖ್ಯಾನದಲ್ಲಿ ಅವರು ಅನೇಕ ಅರ್ಥಗಳನ್ನು ಕೊಟ್ಟಿರ್ತಾರೆ. ಅದಲ್ಲದೇನೆ ಭಗವಂತನ ಅಸಂಖ್ಯೇಯತ್ವವನ್ನು ಪ್ರತಿಪಾದಿಸುವ ಅನೇಕ ಕೊಟೇಶನ್ಸ್ ಅಲ್ಲಿರ್ತವೆ. ಅದನ್ನು ಈಗ ನೋಡೋಣ. ಬೃಹತಿ ಮಂತ್ರಕ್ಕೂ ವಿಷ್ಣು ಸಹಸ್ರನಾಮಕ್ಕೂ ಇರುವ ಸ್ಥಾನವು ಸಂಬಂಧವನ್ನೇನು ಅವರು ವ್ಯಾಖ್ಯಾನ ಮಾಡಿಲ್ಲ. ಆದರೆ ಅಸಂಖ್ಯೇಯ ಅನ್ನೋದಕ್ಕೆ ಬೇರೆ ಬೇರೆ ಅರ್ಥಗಳನ್ನು ಅವರು ಸಂಗ್ರಹಿಸಿರ್ತಾರೆ, ಹಾಗೆ ಕೊಟೇಶನ್ಸ್ ಹೇಳಿರ್ತಾರೆ. ಅದನ್ನು ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಈಗ ನೋಡೋಣ. ಭಾಗವತದಲ್ಲಿ 2ನೇ ಸ್ಕಂದದ 7ನೇ ಅಧ್ಯಾಯದ ಶ್ಲೋಕ ಒಂದು ಹೀಗಿದೆ. ನಾಂತಂ ವಿದ್ಯಾಂ ನ್ಯಹಮಮೀ ಮುನಯಃ ಪ್ರಜೇಶಾಃ ಮಾಯಾಬಲಸ್ಯ ಪುರುಷಸ್ಯ ಕುತೋಪರೇಯೇ ಗಾಯನ್ ಗುಣಾನ್ ದಶಶತಾನನ ಆದಿದೇವಃ ಶೇಷೋಧುನಾಪಿ ಸಮವಸ್ಯತಿ ನಾಸ್ಯ ಪಾರಂ. 1000 ಮುಖವುಳ್ಳಂತಹ ಶೇಷ ಭಗವಂತನ ಗುಣಗಳನ್ನು ಕೊಂಡಾಡ್ತಾ ಇದ್ದಾನೆ. ಇದು ಅದು ಮುಗುದಿಲ್ಲ. ನಾನಾಗಲಿ, ಮರೀಚ್ಯಾದ ಋಷಿಗಳಾಗಲಿ, ಕದ್ದಮಾದ ಪ್ರಜಾಪತಿಗಳು ಭಗವಂತನ ಸ್ತುತಿಸ್ತಾ ಇದ್ರೂ ಕೂಡ ಇನ್ನೂ ಆತನ ಮಹಿಮೆಯ ಕೊನೆಯ ನಾವು ಕಂಡಿಲ್ಲ. ಹೀಗಿರುವಾಗ ಮತ್ತೆ ಯಾರು ಈ ಭಗವಂತನ ಗುಣಗಳನ್ನ ಒಂದು ಪಾರವನ್ನು ಕಂಡಾರೋ? 10ನೇ ಸ್ಕಂದದಲ್ಲಿ 51ನೇ ಶ್ಲೋಕದಲ್ಲಿ 1-2-3 ಶ್ಲೋಕಗಳಿವೆ. ಜನ್ಮ ಕರ್ಮಾಭಿಧಾನಾನಿ ಸಂತಿಬೇಂಗ ಸಹಸ್ರಶಃ ನ ಶಕ್ಯಂತೆ ಅನುಸಂಖ್ಯಾತು ಅನಂತತ್ವಾನ್ ಮಯಾಪಿಹಿ. ಮುಚುಕುಂದನಿಗೆ ಕೃಷ್ಣ ಹೇಳಿದ್ದರು, ನನಗೆ 1000 ಅವತಾರಗಳು, ಜನ್ಮಗಳಾಗಿ ಹೋಗಿವೆ, ನಾಮಗಳಿವೆ. ಯಾರೂ ಕೂಡ ಅದನ್ನು ಎಣಿಸಿ ಮುಗಿಸಿಲ್ಲ ಇನ್ನು. ನಾನಾದರೂ ಕೂಡ ಅವರನ್ನ ಎಣಿಸಿ ಮುಗಿಸ್ತೇನ ಅಂದ್ರೆ ಅದು ನನಗೂ ಆಗಿಲ್ಲ. ಧೂಳಿನ ಕಣಗಳನ್ನಾದರೂ ನಾನು ಎಣಿಸಬಲ್ಲೆ, ಆದರೆ ನನ್ನ ಅನಂತವಾದ ಜನ್ಮ, ಕರ್ಮ ಇತ್ಯಾದಿಗಳನ್ನು ಮಾತ್ರ
ಎಣಿಸಲಿಕ್ಕೆ ನನಗೂ ಸಾಧ್ಯ ಆಗೋದಿಲ್ಲ. ಇದು ಸ್ವಯಂ ಭಗವಂತನೇ ತನ್ನ ಮಹಿಮೆಯ ಅನಂತತ್ವದ ಬಗ್ಗೆ ನುಡಿದಂತಹ ಒಂದು ಪ್ರಮಾಣ. ಅಲ್ಲಿ ಭಾಗವತ ತಾತ್ಪರ್ಯ ಇದೆ. ಮುಂದೆ ಒಂದು 11ನೇ ಸ್ಕಂದದಲ್ಲಿ ಒಂದು ಕಡೆ ಅದು ಬರೋದಿದೆ. ಅನಂತಮಿತಿ ವೇತ್ತೀಶಃ ಅನಂತಂ ತ್ವಂತವತ್ತಥ ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್ ಅನಂತಮಪಿ ವೇತ್ತೀಶಃ ಪ್ರತ್ಯೇಕಂ ಚ ವಿಶೇಷತಃ ಸರ್ವಜ್ಞತ್ವ ನ ಸಂಖ್ಯಾನಂ ಅಸಂಖ್ಯಸ್ಯ ಕುತೋ ಹಿ ಸಾ. ಭಗವಂತ ತನ್ನ ಅನಂತವಾದ ಗುಣ ರೂಪ ಇತ್ಯಾದಿಗಳನ್ನ ಪ್ರತ್ಯೇಕವಾಗಿ ಇಂಡಿವಿಜುವಲಿ ತಿಳಿದಿದ್ದಾನೆ, ಇಲ್ಲಂತಲ್ಲ, ಪರ್ಟಿಕ್ಯುಲರ್ಲಿ ತಿಳಿದಿದ್ದಾನೆ, ಪ್ರತಿಯೊಂದನ್ನು ಒನ್ ಬೈ ಒನ್ ತಿಳಿದಿದ್ದಾನೆ. ಆದರೆ ಅವುಗಳನ್ನು ಎಣಿಸಿ ಮುಗಿಸಿಲ್ಲ. ಯಾಕೆಂದ್ರೆ ಅವು ಅಸಂಖ್ಯ ಆದ್ದರಿಂದ ಅವನಾದರೂ ಎಣಿಸುವುದು ಹೇಗೆ? ಒಂದು ವೇಳೆ ಅವನದನ್ನು ಎಣಿಸಿ ಮುಗಿಸುವುದಾದರೆ ಅದು ಅಸಂಖ್ಯ ಆಗುವುದು ಹೇಗೆ? ಆದ್ದರಿಂದ ಅವನ ಸರ್ವಜ್ಞತ್ವಕ್ಕೇನೂ ತೊಂದರೆ ಇಲ್ಲ. ಅನಂತಸ್ಯ ಹಿ ಸಂಖ್ಯಾನೇ ನತು ಸರ್ವಜ್ಞತಾ ಭವೇತ್. ಅನಂತವನ್ನು ಎಣಿಸಿ ಮುಗಿಸಿಬಿಟ್ರೆ ಅದು ಅನಂತ ಆಗುವುದೇ ಸಾಧ್ಯ ಇಲ್ಲ. ಅದೊಂದು ಎಂಡ್ ಇದೆ ಅಂತ ಶಾಂತ ಅಂತಾಯ್ತದು. ಮತ್ತಿನ್ನು ಅದನ್ನು ಇವನು ಎಣಿಸ್ತಾನೆ ಅಂತಾದ್ರೆ ಆ ಅನಂತವನ್ನು ಎಣಿಸ್ತಾನೆ ಅಂದ್ರೆ ಸರ್ವಜ್ಞನಾಗುವುದು ಹೇಗೆ? ಅನಂತವನ್ನು ಅನಂತ ಅಂತ ತಿಳಿದ್ರೇ ಸರ್ವಜ್ಞ. ಅನಂತವನ್ನು ಶಾಂತ ಅಂತ ತಿಳಿದ್ರೆ ಅದು ತಪ್ಪು ತಿಳುವಳಿಕೆ ಆಗ್ತದೆ. ಭಗವಂತ ಆ ದೃಷ್ಟಿಯಿಂದ ಸರ್ವಜ್ಞನೇ. ಆದರೆ ಅನಂತವಾದ ಗುಣಗಳನ್ನು ಅನಂತ ಅಂತಲೇ ತಿಳಿದಿರುವುದರಿಂದ ಅವನು ಸರ್ವಜ್ಞ. ಅನಂತವಾದ ಗುಣವನ್ನು ಶಾಂತ ಅಂತ ತಿಳಿದಿದ್ದರಿಂದ ಅವನು ಸರ್ವಜ್ಞ ಅಲ್ಲ. ನಮ್ಮ ದೃಷ್ಟಿಯಲ್ಲಿ ಇವೆಲ್ಲ ವಿರುದ್ಧವಾಗಿ ಕಾಣಬಹುದು. ಆದರೆ ಅವನ ದೃಷ್ಟಿಯಲ್ಲಿ ಆ ಗುಣಕ್ರಿಯಾದಿಗಳು ಅಸಂಖ್ಯವೇ ಅಂತ ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ವರ್ಣಿಸಿದ್ದಾರೆ. ಒಂದು ವೇದ ಮಂತ್ರವೂ ಕೂಡ ನನಗೆ ಋಗ್ವೇದದ ನೆನಪಿಗೆ ಬರ್ತದೆ. ಪರೋ ಮಾತ್ರಯ ತನ್ವಾ ಪ್ರಧಾನ ನತೇ ಮಹಿತ್ವಮನ್ವಷ್ಣುವಂತೆ ಉಭೇತೆ ವಿದ್ವರಜಾಸಿ ಪೃಥಿವ್ಯಾ ದೇವತ್ವಂ ವಿಷ್ಣು ಪರಮಸ್ಯ ವಿತ್ಸೆ ಅಂತ. ನೀನು ಎಲ್ಲ ಅಳತೆಗಳನ್ನು ಕೂಡ ಮೀರಿದವನು. ತನ್ವಾ ಪ್ರಧಾನ, ನತೇ ಮಹಿತ್ವಂ ಅನ್ವಷ್ಣುವಂತೆ, ಯಾರೂ ಕೂಡ ಇದರ ಪೂರ್ಣ ಜ್ಞಾನವನ್ನು ಪಡೆದವರಿಲ್ಲ. ಇದರ ಅಂತವನ್ನು, ಈ ಎಲ್ಲ ಗುಣಗಳನ್ನು ತಾವು ಹೊಂದಿದವರೂ ಇಲ್ಲ. ಸಕಲ ವೇದಾಭಿಮಾನಿನಿ ದೇವತಾ ಸ್ತ್ರೀಯರು ಹೀಗೆ ಹೇಳ್ತಾರೆ: ವಯಮಪಿತೆ ಸಮಾಸಮದೃಶೋ ಅಂಗ್ರಿ ಸರೋಜ ಸುಧಾಂ. ನಿನ್ನ ಪೂರ್ಣವಾದ ಮಹಿಮೆಯನ್ನ, ನಿನ್ನ ಪಾದಕಮಲಗಳ ಆ ಅಮೃತವನ್ನ ನಾವು ಕೂಡ ಪೂರ್ಣವಾಗಿ ತಿಳಿಯಲಿಕ್ಕೆ ಸಮರ್ಥರಲ್ಲ. ಅದನ್ನು ನಮ್ಮನ್ನು ಅಸದೃಶರು ಅಂತ ಹೇಳ್ತಾರೆ. ಅಸದೃಶ ಅಂದ್ರೆ ಪೂರ್ಣವಾಗಿ ತಿಳಿಯಲಾರದವರು ಅಂತ ಅರ್ಥ. ಮಹಿಮ್ನಃ ಸರ್ವತೋನುಕ್ತೇ ವೇದಾಶ್ಚ ಅಸಮದರ್ಶನಾಃ. ಅಂದ್ರೆ ಅಕಾರ ವಾಚ್ಯನಾದ ಭಗವಂತ. ಅಕಾರವಾದ ವಾಚ್ಯನಾದ ಭಗವಂತ ಮಾತ್ರ ತನ್ನನ್ನು ತಾನು ತಿಳಿಯಬಲ್ಲ. ಏನ ಸಂಖ್ಯಾತು ಶಕ್ಯ ಅಸಂಖ್ಯೇಯ. ಏನ ಅಂದ್ರೆ ಅಕಾರವಾಚ್ಯನಾದ ಭಗವಂತನಿಂದ, ತನ್ನಿಂದ ಅಂತ ಅದರ ತಾತ್ಪರ್ಯ. ರಘುನಾಥ ಸ್ವಾಮಿಗಳು ತಮ್ಮ ವ್ಯಾಖ್ಯಾನದಲ್ಲಿ ಎರಡು ಅರ್ಥಗಳನ್ನೇನು ಹೇಳಿದ್ದಾರೆ. ಅಸಂಖ್ಯವಾದ ನೀರನ್ನು ಸಮುದ್ರಕ್ಕೆ ಸೇರಿಸುವವನು, ಭಕ್ತರಿಗೆ ಅಸಂಖ್ಯ ಆನಂದವನ್ನು ಕೊಡುವವನು ಅಂತ. ಅದನ್ನು ಕೂಡ ಸಕ್ರಿ ರಾಘವೇಂದ್ರಾಚಾರ್ಯರು ಇಲ್ಲಿ ಹೇಳಿದ್ದಾರೆ. ಹಿಂದೆ ನಾವು ಅದನ್ನು ನೋಡಿದ್ದೇವೆ ಅಂತ ನೆನಪಿಗೆ ತಂದುಕೊಳ್ಳೋಣ ಅಷ್ಟೆ. ಅಸಂಖ್ಯ ಜೀವರಿಂದ ಇವನು ಜ್ಞೇಯ. ಜೀವರ ಸಂಖ್ಯೆಯೂ ಕೂಡ ಇಷ್ಟೇ ಅಂತ ಸೀಮಿತವಾದ್ದಲ್ಲ. ಅವರೆಲ್ಲರಿಗೂ ಕೂಡ ಇವನು ತಿಳಿಯಲ್ಪಟ್ಟವನು. ಭಗವಂತನ ಭಕ್ತರಾದ ಜೀವರ ಸಂಖ್ಯೆಯೇ ಅಸಂಖ್ಯೇಯ, ಅವರಿಂದ ತಿಳಿಯಲ್ಪಟ್ಟವನು. ಅಸಂಖ್ಯೇಯ ಅನ್ನೋದನ್ನು ಹೀಗೆಲ್ಲ ಬೇರೆ ಬೇರೆ ರೀತಿಯಾಗಿ ವಿವರಿಸಿದ್ದಾರೆ. ಅಸಂಖ್ಯ ಅಂದ್ರೆ ಗುಣ ಮಹಿಮಾ ಇತ್ಯಾದಿ ದೃಷ್ಟಿಯಿಂದ ಅಸಂಖ್ಯ. ಅಲ್ಲಿ ಈ ಯ ಅಂತಿದೆಯಲ್ಲ ಮುಂದೆ, ಈ ಅಂದ್ರೆ ಇಚ್ಛಾರೂಪ ಅಂತ ಅರ್ಥ, ಯ ಅಂದ್ರೆ ಜ್ಞಾನ ರೂಪ ಅಂತ ಅರ್ಥ, ಅಥವಾ ಈ ಯ ಅಂದ್ರೆ ಜ್ಞೇಯ ಅಂತ ಅರ್ಥ. ಅಸಂಖ್ಯಶ್ಚಾಸೌ ಈಯಶ್ಚ ಅಸಂಖ್ಯೇಯ, ಅಸಂಖ್ಯಶ್ಚಾಸೌ ಇಶ್ಚ ಅಸಂಖ್ಯೇ, ಅಸಂಖ್ಯೇ ಚ ಅಸೌ ಯಶ್ಚ
ಅಸಂಖ್ಯೇಯ. ಹೀಗೆ ಮಹಿಮೆ ದೃಷ್ಟಿಯಿಂದ ಅಸಂಖ್ಯ, ಇಚ್ಛಾರೂಪನಾದವನು, ಜ್ಞಾನರೂಪನಾದವನು, ಜ್ಞೇಯನಾದವನು, ಈ ಎಲ್ಲ ಅರ್ಥಗಳನ್ನು ಕೂಡ ಅದಕ್ಕೆ ಮಾಡಬಹುದು. ಇವಿಷ್ಟು ಅಸಂಖ್ಯ ಅನ್ನೋದರ ಕುರಿತಾದ ಉಲ್ಲೇಖಗಳು. ಶಾಂಕರ ಭಾಷ್ಯಕ್ಕೆ ಅನುಗುಣವಾಗಿ ನಾಮ ರೂಪ ಇತ್ಯಾದಿ ಭೇದವಿಲ್ಲದವನು ಅಂತ ಅದರ ಅರ್ಥ. ಎಣಿಸಲಿಕ್ಕೆ ಅಸಾಧ್ಯವಾದ ನರ ಸಂಘವುಳ್ಳವನು ಅಂತ ಅರ್ಥ ಬರೀತಾರೆ ಪರಾಶರ ಭಟ್ಟರು ರಾಮಾನುಜ ಸಂಪ್ರದಾಯದ ವ್ಯಾಖ್ಯಾನ. ಭಗವಂತನ ಅಧೀನರಾದ ನರರೇನಿದ್ದಾರೆ ಅವರ ಸಮೂಹ ಅದು ಎಣಿಸಿ ಮುಗಿಸುವಂಥದ್ದಲ್ಲ ಅಂತ ಅವರ ತಾತ್ಪರ್ಯ ಇದ್ದಿರಬೇಕು. ಅದಕ್ಕೊಂದು ಉಲ್ಲೇಖನೆ ಕೊಟ್ಟಿದ್ದಾರೆ ಅವರು, ಅಗಣ್ಯ ನರಸಂಘೋಯ ಸ್ವಸಂಖ್ಯೇಯ ಪ್ರಕೀರ್ತಿತ ಅಂತ. ಅದ್ರ ತಾತ್ಪರ್ಯ ಹೇಗಿದ್ದಿರಬೇಕು ಅಂತ ನಾನು ತಿಳ್ಕೊಂಡಿದ್ದೇನೆ ಅಷ್ಟೇ. ಸತ್ಯಸಂಧ ಸ್ವಾಮಿಗಳು ಹೇಳುವಂತೆ ನವಿದ್ಯಂತೆ ಸಂಖ್ಯೇಯ ಗುಣಾ, ಯಾರಿಗೆ ಲೆಕ್ಕ ಮಾಡಲಿಕ್ಕೆ ಯೋಗ್ಯವಾದ ಗುಣಗಳು ಇಲ್ಲವೋ, ಲೆಕ್ಕ ಮಾಡಲ್ಪಡುವ ಗುಣಗಳಿರೋದಿಲ್ಲ, ಆದರೆ ಲೆಕ್ಕವಿಲ್ಲದಷ್ಟು ಗುಣಗಳು ಮಾತ್ರ ಅವನಿಗಿವೆ ಅಂತವನು ಅಸಂಖ್ಯೇಯ ಅಂತ ಅರ್ಥ ಬರೆದಿದ್ದಾರೆ. ನಾವು ಅದನ್ನು ಹಿಂದೆ ನೋಡಿದ್ದೇವೆ, ಆದರೆ ದೊಡ್ಡವರ ಮಾತಿನಲ್ಲಿ ಅದನ್ನು ಇನ್ನೊಂದ್ಸರಿ ನೋಡಿದ್ದೇವೆ ಅಷ್ಟೇ. ಅಸಂಖ್ಯೇಯ ಅನ್ನೋ ನಾಮಕ್ಕೆ ಲಕ್ಷಾಲಂಕಾರದಲ್ಲಿ ವಾದಿರಾಡಿ ಸ್ವಾಮಿಗಳು ಏನೂ ಅರ್ಥ ಬರೆದಿಲ್ಲ, ಆದ್ರಿಂದ ಅದನ್ನು ಇಲ್ಲಿ ಹೇಳಲಿಲ್ಲ. ವಿಷ್ಣು ಸಹಸ್ರನಾಮದ ಎಲ್ಲಾ ನಾಮಗಳಿಗೂ ಅವರು ವ್ಯಾಖ್ಯಾನ ಮಾಡಿಲ್ಲ, ಕೆಲವು ನಾಮಗಳಿಗೆ ಮಾತ್ರ ಮಾಡಿದ್ದಾರೆ. ಅವ್ರು ಯಾವ್ದು ಮಾಡಿದ್ದಾರೆ ನಾವು ಅದನ್ನ ಮೊದಲಿಂದ ನೋಡ್ತಾ ಬಂದಿದ್ದೇವೆ. ಇಲ್ಲಿಗೆ ಕಳೆದ 3 ದಿವಸದಿಂದ ನಾವು ಮಾಡಿದ ಅವಲೋಕನ ಸಮಾಪ್ತವಾಗಿದೆ. ಜೀವನದಲ್ಲೇ ಅತಿ ದೊಡ್ಡ ಗುರಿ ಹೊಂದಿರಬೇಕು. ಘನತತ್ವ ಒಂದಕ್ಕೆ ಮನಸೋಲಬೇಕು ಮನುಷ್ಯ. ಆ ಘನತತ್ವವೇ ಭಗವಂತ. ಅದರ ಆ ದಿವ್ಯತೆಯನ್ನ, ಭವ್ಯತೆಯನ್ನ ಅನುಭವಿಸುವಂತಹ, ಅನ್ವೇಷಿಸುವಂತಹ ಒಂದು ತಾತ್ವಿಕ ಕುತೂಹಲ, ವೈಜ್ಞಾನಿಕ ಕುತೂಹಲ ಆತನಿಗಿರಬೇಕು. ಅದನ್ನು ಬಿಟ್ಟು ಮತ್ಯಾವುದನ್ನು ಅನ್ವೇಷಿಸುವ, ಮತ್ಯಾವುದನ್ನೋ ತಿಳಿದು ಅಲ್ಲೇ ಧನ್ಯತೆಯನ್ನು ಅನುಭವಿಸುವ ಮಟ್ಟಕ್ಕೆ ಸಾಧಕ ಇಳಿಬಾರದು. ಇವತ್ತಿನ ಕಾಲಕ್ಕೆ ಅದು ಹೆಚ್ಚು ಪ್ರಸ್ತುತ ಅಂತ ಕಾಣಿಸ್ತದೆ. ಭಗವಂತನ ಆ ಎತ್ತರವನ್ನ ಅರಿತು ಆ ಮೂಲಕ ನಮ್ಮ ಎತ್ತರವನ್ನು ನಾವು ಸಾಧಿಸುವ ಪ್ರಯತ್ನ ಬಿಟ್ಟು ಎಲ್ಲರೂ ಕೂಡ ಯಾವುದ್ಯಾವುದೋ ಕ್ಷುಲ್ಲಕವಾದ ವಸ್ತುಗಳು, ವ್ಯಕ್ತಿಗಳು, ಸಂಗತಿಗಳು, ಅವುಗಳ ಸುತ್ತಲೇ ಛಳಾಯಿಸ್ತಾ ಇದ್ದಾರೆ. ಗೌರಿಶಂಕರ ಶಿಖರಕ್ಕೆ ಹೋಗಿಯೂ ಕೂಡ ಅದನ್ನು ಎತ್ತರದೆ, ಅದನ್ನು ಏರದೆ, ಅದರ ಸುತ್ತಮುತ್ತಲಿನ ಗಿರಿ ಕಂದರಗಳು, ಅಲ್ಲಿರುವಂತಹ ಮತ್ಯಾವುದ್ಯಾವುದೋ ಸಣ್ಣ ಸಣ್ಣ ಪ್ರದೇಶಗಳು, ಅಲ್ಲಿಯೇ ಓಡಾಡಿ ನಮ್ಮ ಬೆನ್ನು ನಾವೇ ತಟ್ಟಿಕೊಳ್ಳುವ ಸ್ಥಿತಿ ನಮಗೆ ಬಂದಿದೆ. ಅದಕ್ಕಾಗಿ ಭಗವಂತನ ಕೇಳ್ತಾ ಇರೋದು, ನಿನ್ನ ಆನಂದವನ್ನು ನನಗೂ ಒಂದು ಸ್ವಲ್ಪ ತೋರಿಸು ಅಂತ. ಆನಂದವನ್ನು ತೋರಿಸುವ ನೆಪದಿಂದ ಜಗತ್ತಿನ ಸೃಷ್ಟಿಯನ್ನೇ ನೀನು ಮಾಡ್ತಾ ಇದೆಯಲ್ಲ, ಸೃಷ್ಟಿ, ಪಾಲನೆ, ನಾಶ ಇತ್ಯಾದಿ 8 ನೀನೇನು ಮಾಡ್ತಾ ಇದ್ದೀಯ, ಅದೆಲ್ಲದಕ್ಕೂ ಕೂಡ ಏನೋ ಒಂದು ಪ್ರಯೋಜನ ಉದ್ದೇಶ ನಿನಗಿಲ್ಲ. ನೀನು ಮಾಡ್ತಿರುವುದೆಲ್ಲವೂ ಕೂಡ ಕೇವಲ ಆನಂದದ ಉದ್ರೇಕದಿಂದ. ಹಾಗಾದ್ರೆ ಈ ಸೃಷ್ಟಿ ಯಾರು ಮಾಡಿದ್ರು, ಇದನ್ನು ಪಾಲಿಸ್ತಾ ಇದ್ದಾರೆ ಯಾರು, ನಾಶ ಮಾಡ್ತಿದ್ದಾರೆ ಯಾರು, ಸಂಸಾರಕ್ಕೆ ನಮ್ಮನ್ನು ಎಳೆದು ತಂದವರು ಯಾರು, ನಮ್ಮಲ್ಲಿಂದ ಬಿಡುಗಡೆ ಮಾಡುವವರು ಯಾರು ಅಂತ ಹೀಗೆಲ್ಲ ನಮ್ಗೆ ಕುತೂಹಲ ಬಂದಾಗ, ಈ ಬಾನು, ಈ ಹೂವು, ಈ ಚಿಕ್ಕಿ, ತೇಲಿ ಸಾಲುವ ಮುಗಿಲು, ಇವರನ್ನು ಇವೆಲ್ಲವನ್ನು ಯಾರು ಇಟ್ರು ಇಲ್ಲಿ? ಹರಿಯುವ ನದಿಗಳನ್ನ ಹಾಗೆ ವ್ಯವಸ್ಥೆ ಮಾಡಿದವರು ಯಾರು? ಭೋರ್ಗರಿಯುವ ಸಮುದ್ರಕ್ಕೆ ಆ ಶಕ್ತಿಯನ್ನು ಕೊಟ್ಟವರು ಯಾರು? ಆ ವ್ಯಕ್ತಿಯ ಶಕ್ತಿ ಎಂಥದ್ದು? ಆ ವ್ಯಕ್ತಿಯ ಈ ಎಲ್ಲ ಕೆಲಸಗಳ ಹಿಂದಿನ ಉದ್ದೇಶ ಎಂಥದ್ದು? ಅಂದ್ರೆ ಅವನ ಆನಂದೋದ್ರೇಕವೇ ದೊಡ್ಡದು. ಆದ್ದರಿಂದ ನಿನ್ನ ಆನಂದವನ್ನು ನನಗೆ ತೋರಿಸು ಅಂತ ಭಕ್ತ ಕೇಳ್ತಾ ಇದ್ದಾನೆ ಇಲ್ಲಿ.
ನಿನ್ನ ಆನಂದ ಅದೆಂಥ ಮಹನೀಯ ಆನಂದ ಅದು. ಆ ಆನಂದದ ಉದ್ರೇಕದಿಂದಲೇ ಅಲ್ವ ನೀ ಎಲ್ಲ ಈ ಕೆಲಸಗಳನ್ನು ಮಾಡ್ತಾ ಇರೋದು. ಆ ಆನಂದದ ಭವ್ಯತೆಯನ್ನ, ಅದ್ರ ದಿವ್ಯತೆಯನ್ನ ನಾನೂ ಒಂದ್ ಸ್ವಲ್ಪ ತಿಳಿದ್ರೆ, ಈ ಎಲ್ಲ ಸೃಷ್ಟಿಯ ಹಿಂದಿನ ರಹಸ್ಯ ಒಂದ್ ಸ್ವಲ್ಪ ನನಗೂ ತಿಳಿದಿತ್ತು ಅಂತ ಅದ್ರ ಹಿಂದಿನ ಆಲೋಚನೆ ಇದ್ದಿರ್ಬೇಕು. ಮತ್ತೆ ನೀನು ಭಯಕೃತ್ ಭಯನಾಶನ ಅಲ್ವಾ, ವಿಷ್ಣು ಸಹಸ್ರನಾಮವೇ ಮುಂದೆ ಹೇಳುವಂತೆ ಆನಂದಂ ಬ್ರಹ್ಮಣೋ ವಿದ್ವಾನ್ ನಭಿಭೇತಿ ಕದಾಚನ ಕುತಶ್ಚನ. ಸಂಸಾರವೇ ದೊಡ್ಡ ಭಯ ನಮಗೆ. ಆದ್ರೆ ಭಗವಂತನನ್ನ ಆನಂದಮಯ ಅಂತ ತಿಳಿದ್ಬಿಟ್ರೆ ಎಂದೂ ನಮಗೆ ಭಯ ಇರೋದಿಲ್ಲ. ಮುಂದೆ ಯಾವ ವ್ಯಕ್ತಿಯಿಂದಲೂ ಯಾವ ವಸ್ತುವಿನಿಂದಲೂ ನಮಗೆ ಭಯ ಅಂತ ಅನ್ನೋದು ಇರೋದೇ ಇಲ್ಲ. ಅದಕ್ಕಾಗಿ ನೀನು ಆನಂದವನ್ನು ತಿಳಿಬೇಕಾಗಿದೆ. ಯಾವ್ಯಾವ ಕ್ಷುಲ್ಲಕವಾದ ವ್ಯಕ್ತಿಗಳನ್ನ, ವಸ್ತುಗಳನ್ನ ಅನ್ವೇಷಿಸಿ ಅದರ ಸುತ್ತಲೇ ಗಿರುಕಿ ಹೊಡೆದು ಅಲ್ಲಿಯೇ ಕ್ಷುಲ್ಲಕವಾದಂತಹ ಆನಂದವನ್ನು ನಾವು ಪಡೆದು ಅಂಥ ವಸ್ತು ವ್ಯಕ್ತಿಗಳನ್ನೇ ಸುತ್ತಮುತ್ತಲಿದ್ದವರಿಗೂ ಕೂಡ ಬೋಧಿಸಿ ಅವರಿಗೂ ಕೂಡ ಸಿಗಬಹುದಾದ ದೊಡ್ಡ ಆನಂದದ ಸಾಧ್ಯತೆಯನ್ನು ತಪ್ಪಿಸಿ ಅಲ್ಪ ಆನಂದದಲ್ಲೇ ಅವರು ಕೂಡ ಮುಳುಗುವಂತೆ ನಾವು ಮಾಡಿ ಬಿಡಬಾರದು. ಹಾಗೊಂದು ಎಚ್ಚರ ನಮಗೆ ಬೇಕು. ಎಷ್ಟು ನಮ್ಮ ವ್ಯಕ್ತಿತ್ವದ ಹೂವು ಅರಳಬೇಕೋ ಅಷ್ಟೆಲ್ಲವೂ ಅರಳಬೇಕು. ಎಷ್ಟು ಎತ್ತರಕ್ಕೆ ನಮ್ಮ ವ್ಯಕ್ತಿತ್ವದ ವೃಕ್ಷ ಬೆಳೆಯಬೇಕೋ ಅಷ್ಟೆಲ್ಲವೂ ಬೆಳೆಯಲೇಬೇಕು. ಹಾಗೆ ಬೆಳೆಯಬೇಕಾದ್ರೆ ನಿನ್ನ ಭವ್ಯತೆ, ನಿನ್ನ ದಿವ್ಯತೆ, ನಿನ್ನ ಅಗಾಧತೆ ಅದೆಲ್ಲವನ್ನೂ ನಾನು ತಿಳಿದ್ರೆ ಮಾತ್ರ. ನಿನ್ನಂತೆ ಆ ದೊಡ್ಡ ಹೆಮ್ಮರ ಅಲ್ಲದೆ ಹೋದ್ರೂ ಕೂಡ ನಾನು ಒಂದು ಮರ ಆದರೂ ಆಗ್ತೇನೆ, ಒಂದು ಪೊದೆ ಆದರೂ ಅದೇನು. ಹೀಗೆ ಈ ಸೃಷ್ಟಿಗೆ ಬಂದ ಮೇಲೆ ನನಗೆ ನೀನೇನು ಶ್ರವಣ ಮಾಡುವ, ಮನನ ಮಾಡುವ, ಧ್ಯಾನ ಮಾಡುವ ಶಕ್ತಿ ಕೊಟ್ಟಿದ್ದೆ. ಆ ಶಕ್ತಿಯೆಲ್ಲವೂ ಕೂಡ ಯಾವುದೋ ಸಣ್ಣದಾದದನ್ನ ತಿಳಿದು ಅದನ್ನು ಮನನ ಮಾಡಿ, ಅದನ್ನೇ ಪ್ರತಿಪಾದನೆ ಮಾಡಿ, ಅದನ್ನೇ ಧ್ಯಾನಿಸಿ ನೀನು ಕೊಟ್ಟ ಆ ದೊಡ್ಡ ಶಕ್ತಿ, ನನಗೆ ನೀನು ಕೊಟ್ಟಂತ ಶಕ್ತಿ ಅದು ಸೋರಿ ಹೋಗದೆ ಇರಲಿ. ನನಗೂ ನನ್ನಂಥವರಿಗೂ ಕೂಡ ಸಾಕಾಷ್ಠ ಸಹ ಪರಾಗತಿ ಅಂತ ಕರೆಸ್ಕೊಂಡಿರುವಂತಹ ಅತಿ ದೊಡ್ಡ ತತ್ವವನ್ನೇ ಅರಿಯುವ ಶಕ್ತಿ ಇದೆ ಅಂತ ಅವಕಾಶ ಇದೆ ನಮಗೆ. ಪೂರ್ಣವಾಗಿ ಅರಿಯದೆ ಹೋದರೂ ಕೂಡ ಇದನ್ನು ಪೂರ್ಣವಾಗಿ ಅರಿಯಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಾದರೂ ಅರಿಯುವಂತಾಗಲಿ. ನನ್ನ ಜ್ಞಾನೇಂದ್ರಿಯಗಳ ವ್ಯಾಪಾರಗಳು, ಕರ್ಮೇಂದ್ರಿಯಗಳ ವ್ಯಾಪಾರಗಳು, ಮನಸ್ಸಿನ ವ್ಯಾಪಾರ, ಸಾಕ್ಷಿಯ ವ್ಯಾಪಾರ ಅದೆಲ್ಲವೂ ಕೂಡ ಯಾವತ್ತು ನಿನ್ನ ಮಹಿಮೆಯನ್ನ, ನಿನ್ನ ಎತ್ತರವನ್ನ, ನಿನ್ನ ಆಳವನ್ನ ವರ್ಣಿಸುವುದರಲ್ಲೇ, ಕೇಳುವುದರಲ್ಲೇ ಸಮಯವನ್ನು ಕಳೆಯುವಂತಾಗಲಿ, ಶಕ್ತಿಯನ್ನು ಕಳೆಯುವಂತಾಗಲಿ. ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ. ಅಗ್ನೇನಯ ಸುಪಥಾ ರಾಯೇ ಅಸ್ಮಾನ್ ವಿಶ್ವಾನಿ ದೇವ ವಯುನಾನಿ ವಿದ್ವಾನ್. ಯುಯೋಧ್ಯಸ್ಮಜ್ಜುಹುರಾಣಮೇನೋ ಭೂಯಿಷ್ಠಾಂತೆ ನಮ ಮುಕ್ತಿಂ ವಿಧೇಮ ಅಂತ ಈಶಾವಾಸಿ ಉಪನಿಷತ್ತಿನಲ್ಲಿ ಮತ್ತೆ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಒಂದು ಮಂತ್ರ ಇದೆ. ಕೊನೆಯ ಮಂತ್ರ ಅದು, ತುಂಬಾ ಅದ್ಭುತವಾದ ಮಂತ್ರ. ಅನೇಕ ಸಂಗತಿಗಳು ನಮ್ಮನ್ನ ಕುಬ್ಜರನ್ನಾಗಿ ಮಾಡಲಿಕ್ಕೆ, ನಮ್ಮನ್ನ ಅಲ್ಪರನ್ನಾಗಿ ಮಾಡಲಿಕ್ಕೆ ಕಾಯ್ತಾ ಇವೆ. ಅನೇಕ ಸಂಗತಿಗಳು, ಅನೇಕ ವ್ಯಕ್ತಿಗಳು, ಅನೇಕ ದುಷ್ಟಶಕ್ತಿಗಳು ಹಾಗೆಲ್ಲ ಕಾಯ್ತಾ ಇವೆ. ಅಸ್ಮಜ್ಜುಹುರಾಣಂ ಅಸ್ಮಾನ್ ಅಲ್ಪೀಕುರುವತ್. ನಮ್ಮನ್ನ ಹಾಗೆ ಅಲ್ಪರನ್ನಾಗಿ ಮಾಡುವಂತಹ ಶಕ್ತಿಗಳೇನಿವೆ, ಸಂಗತಿಗಳೇನಿವೆ, ಅವುಗಳನ್ನು ನೀನು ಹೊಡೆದು ಓಡಿಸು. ಅತಿ ದೊಡ್ಡ ತತ್ವವಾದ ನಿನ್ನನ್ನು ತಿಳಿಸು.
ಮತ್ತೆ ಮೋಕ್ಷವೆಂಬ ಅತಿ ದೊಡ್ಡ ಸಂಪತ್ತನ್ನು ಕೂಡ ನನಗೆ ಕೊಡು ಅಂತ ಹೀಗೆ ಅಲ್ಲಿ ಆಚಾರ್ಯರು ಭಾಷ್ಯ ಬರೆದಿದ್ದಾರೆ. ಸ್ಕಂದ ಪುರಾಣದ ಮಾತನ್ನು ಕೂಡ ಉದ್ಧರಿಸಿದ್ದಾರೆ. ಅಸ್ಮಾನ್ ಅಲ್ಪೀಕುರುವತ್, ಯಾವ ಕಾರಣಕ್ಕೂ ನಮ್ಮ ಈ ಪ್ರಬಲವಾದ ಬುದ್ಧಿಶಕ್ತಿಯನ್ನ, ಶ್ರವಣ ಶಕ್ತಿಯನ್ನ, ಮನನ ಶಕ್ತಿ, ಧ್ಯಾನ ಶಕ್ತಿಯನ್ನ ನಾವು ಅಲ್ಪವನ್ನಾಗಿ ಮಾಡಿಕೊಳ್ಳುವುದು ಬೇಡ. ಅಲ್ಪವಾದ ಸಂಗತಿಗಳ ವಿಷಯದಲ್ಲೇ ಇವೆಲ್ಲವೂ ಕ್ಷೀಣ ಆಗಿ ಹೋಗುವುದು ಬೇಡ. ನಿನ್ನನ್ನೇ ತಿಳಿದು ನಿನ್ನನ್ನೇ ತಲುಪುವಂತಹ ಒಂದು ಅವಕಾಶವನ್ನ ನನಗೆ ಕೊಡು ಅಂತ ಒಂದು ದಿವ್ಯವಾದ ಪ್ರಾರ್ಥನೆ ಇದೆ. ಅದರೊಂದಿಗೆ ಈ ಭಾಗ ಇಲ್ಲಿಗೆ ಸಮಾಪ್ತವಾಗ್ತದೆ. ಅಸಂಖ್ಯೇಯಾರ್ಪಣ ವಸ್ತು.